ಸೀಸ್ ಫೈರ್ ಅನ್ನೋದು ಈಗ ಬ್ರೇಕಿಂಗ್ ನ್ಯೂಸ್ ಆಗಿದೆ. ಆದ್ರೆ ಇದ್ರ ಹಿಂದ್ಗಡೆ ಇರತಕ್ಕಂತಹ ಕಾರಣಗಳನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಆಗಿದೆ. ಅದರ ಹಿಂದಿನ ಕಥೆಯನ್ನ ನಾನು ಈಗ ಹೇಳ್ತೀನಿ. ರಣರಂಗದಲ್ಲಿ ಯುದ್ಧ ಮುಕ್ತಾಯ ಆಗಿದೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರತದ ವಿರುದ್ಧ ಆಂಟಿ ನ್ಯಾಷನಲ್ ಅಜೆಂಡಾ ಓಡ್ತಾ ಇದೆ. ಲೆಫ್ಟ್ ಲಿಬರಲ್ ಗ್ಯಾಂಗ್ ನ ಈ ಪ್ರಯತ್ನಕ್ಕೆ ಕೌಂಟರ್ ಕೊಡಬೇಕಾದ ಅನಿವಾರ್ಯತೆ ಸಹ ಇದೆ. ಯುದ್ಧ ವಿರಾಮಕ್ಕೆ ಸೀಸ್ ಫೈರ್ ಗೆ ಕಾರಣ ಏನು? ಅದು ಮೋದಿಯಂತಹ ಟಫ್ ನೆಗೋಷಿಯೇಟರ್. ಇದಕ್ಕೆ ಬೇಗ ಒಪ್ಪಿದ್ದು ಯಾಕೆ? ಹಲವರು ಹೇಳ್ಬೋದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ ಇದೇ ಸಮಯದಲ್ಲಿ ಪಡಿಬಹುದಿತ್ತಲ್ಲ ಅಂತ. ಆದರೆ ಮೋದಿಯ ಮನಸ್ಸಿನಲ್ಲಿ ಅದಕ್ಕಿಂತ ದೊಡ್ಡ ವಿಚಾರ ಓಡ್ತಾ ಇದೆ. ಅದರಲ್ಲೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ ಕೇವಲ 3 ದಿನದಲ್ಲಿ ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರಿದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಇರ್ತಕ್ಕಂತಹ ಪಾಕಿಸ್ತಾನದ ಏರ್ ಬೇಸ್ ಗಳು ಆಲ್ಮೋಸ್ಟ್ ಆಲ್ ಖತಮ್ ಆಗಿದಾವೆ, ಸರ್ವನಾಶ ಆಗಿದಾವೆ. ಒಟ್ಟು 6 ಷರತ್ತುಗಳನ್ನು ಇಟ್ಟು ಪಾಕಿಸ್ತಾನದೊಂದಿಗೆ ಸೀಸ್ ಫೈರ್ ಗೆ ಒಪ್ಪಿಗೆ ಕೊಟ್ಟಿರೋದು. ಭಾರತದ ವಿದೇಶಾಂಗ ಮಂತ್ರಾಲಯ ನಿನ್ನೆ ಸಾಯಂಕಾಲ 6 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸೀಸ್ ಫೈರ್ ಆಗಿರುವ ಬಗ್ಗೆ ಮಾಹಿತಿ ಸಹ ಕೊಡ್ತು. ಆಗ ದೇಶ ನಂಬಿತ್ತು. ನಿನ್ನೆ 4:15ಗೆ ಎರಡೂ ದೇಶಗಳ ಡಿಜಿಎಂಒಗಳ ನಡುವೆ ಮಾತುಕತೆಯಾಗಿತ್ತು. 5 ಗಂಟೆಗೆ ಸೀಸ್ ಫೈರ್ ಗೆ ಒಪ್ಪಿಗೆ ಸಹ ಕೊಡಲಾಗಿತ್ತು. ಅದಕ್ಕೂ ಮುಂಚೆ ಡೊನಾಲ್ಡ್ ಟ್ರಂಪ್ ಇಂಡಿಯಾ ಮತ್ತು ಪಾಕಿಸ್ತಾನಗಳ ನಡುವೆ ಮಧ್ಯಸ್ಥಿಕೆ ವಹಿಸಿದ್ರು. ಅವರು ಸಹ ಸೀಸ್ ಫೈರ್ ಗೆ ಭಾರತ ಮತ್ತು ಪಾಕಿಸ್ತಾನ ಒಪ್ಪಿದೆ ಅಂತ ಎಕ್ಸ್ ಖಾತೆನಲ್ಲಿ ಟ್ವೀಟ್ ಮಾಡಿದ್ರು. ಡೊನಾಲ್ಡ್ ಟ್ರಂಪ್ ಮೇಲೆ ಜನರಿಗೆ ಭರವಸೆ ಕಡಿಮೆ ಆಗಿದೆ. ಆತ ಸ್ವಲ್ಪ ಜಾಸ್ತಿ ಮಾತಾಡೋದು, ಸುಳ್ಳುಗಳನ್ನು ಹೇಳೋದೇ ಜಾಸ್ತಿ. ಮೊದಲೇ ಅಮೆರಿಕ ನಂಬಿಕೆಗೆ ಅರ್ಹವಾದ ದೇಶ ಅಲ್ಲವೇ ಅಲ್ಲ. ಈ ಹಿಂದಿನಿಂದಲೂ ಭಾರತ ಪಾಕಿಸ್ತಾನ ವಿಚಾರದಲ್ಲಿ ಪಾಕಿಸ್ತಾನದ ಬೆನ್ನಿಗೆ ನಿಂತು ಭಾರತಕ್ಕೆ ಚೂರಿ ಆಗ್ತಾನೆ ಬಂದಿತ್ತು. ಸಹಜವಾಗಿ ಭಾರತೀಯರಿಗೆ ಟ್ರಂಪ್ ಟ್ವೀಟ್ ಮೇಲೆ ನಂಬಿಕೆ ಬರಲಿಲ್ಲ. ಅವರ ಟ್ವೀಟ್ ನಲ್ಲಿ ಇದ್ದಿದ್ದು ರಾತ್ರಿಯಾದ್ಯಂತ ನಡೆದ ಮಾತುಕತೆಯ ನಂತರ ಈ ಘೋಷಣೆಯನ್ನು ಮಾಡೋದಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ತಕ್ಷಣದಿಂದ ಜಾರಿಗೆ ಬರುವಂತೆ ಯುದ್ಧ ವಿರಾಮ ಘೋಷಣೆ ಮಾಡೋದಕ್ಕೆ ಒಪ್ಪಿದಾವೆ. ಎರಡೂ ದೇಶಗಳು ಕಾಮನ್ ಸೆನ್ಸ್ ಅನ್ನ ಮತ್ತು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ದಕ್ಕೆ ಧನ್ಯವಾದಗಳು ಅಂತ ಟ್ವೀಟ್ ಮಾಡಿದ್ರು ಟ್ರಂಪ್. ಈಗ ಬರುತ್ತೆ, ಟ್ರಂಪ್ ಟ್ವೀಟ್ ಮಾಡೋದಕ್ಕೂ ಮುಂಚೆ ಯಾವ ಯಾವ ಷರತ್ತುಗಳನ್ನು ಭಾರತ ಪಾಕಿಸ್ತಾನದ ಮುಂದೆ ಇಟ್ಟಿದೆ, ಅವು ಎಷ್ಟು ಕಠೋರವಾಗಿದಾವೆ. ನಿಮ್ಮಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಸೀಸ್ ಫೈರ್ ಆಗಿದೆ, ಹಂಗಾದ್ರೆ ಸಿಂಧು ವಾಟರ್ ಟ್ರೀಟಿನ ಭಾರತ ಸಸ್ಪೆಂಡ್ ಮಾಡಿದೆಯಲ್ಲ, ಅದರ ಕಥೆ ಏನಾಗುತ್ತೆ? ಪಾಕಿಸ್ತಾನದೊಂದಿಗೆ ವ್ಯಾಪಾರ ಒಪ್ಪಂದವನ್ನ ಭಾರತ ಸಂಪೂರ್ಣವಾಗಿ ರದ್ದು ಮಾಡಿದೆಯಲ್ಲ, ಅದರ ಕಥೆ ಏನಾಗುತ್ತೆ? ಪಾಕಿಸ್ತಾನದ ಮೇಲೆ ಆರ್ಥಿಕ ನಿರ್ಬಂಧ ವಿಧಿಸಿದೆಯಲ್ಲ ಭಾರತ, ಅದರ ಕಥೆ ಏನಾಗುತ್ತೆ ಅಂತ. ಅದೆಲ್ಲವೂ ಮುಂದುವರಿಯುತ್ತೆ, ಅದೆಲ್ಲವೂ ಜಾರಿಯಲ್ಲಿರುತ್ತೆ. ಈಗ ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಪಾಕಿಸ್ತಾನ ಹೆಂಗೆ ಒಪ್ಪೋದಕ್ಕೆ ಸಾಧ್ಯ? ಪೂರ್ತಿ ಘಟನಾಕ್ರಮವನ್ನು ಒಮ್ಮೆ ನೀವು ನೋಡಿ. ಮೊದಲು ಅಮೆರಿಕದ ರಾಷ್ಟ್ರಪತಿಗಳು ಟ್ವೀಟ್ ಮಾಡಿದ್ರು. ನಂತರ ಇಶಾಕ್ ದಾರ್, ಪಾಕಿಸ್ತಾನದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಮತ್ತು ವಿದೇಶಾಂಗ ಸಚಿವರು ಕೂಡ ಹೌದು, ಅವರು ಟ್ವೀಟ್ ಮಾಡಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದಾವೆ ಅಂತ ಹೇಳಿದ್ರು. ಟ್ರಂಪ್ ಟ್ವೀಟ್ ನ ನಂತರವೂ ಭಾರತೀಯರಿಗೆ ನಂಬಿಕೆ ಬರಲಿಲ್ಲ. ಪಾಕಿಸ್ತಾನದ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಟ್ವೀಟ್ ನೋಡಿದ ನಂತರವೂ ಭಾರತಕ್ಕೆ ನಂಬಿಕೆ ಬರಲಿಲ್ಲ. ಯಾಕಂದ್ರೆ ಅಮೆರಿಕ ಮತ್ತು ಪಾಕಿಸ್ತಾನ ಎರಡೂ ಧೂರ್ತ ರಾಷ್ಟ್ರಗಳು, ಇಬ್ಬರನ್ನು ನಂಬುವಂತಿಲ್ಲ. ಎಲ್ಲಿವರೆಗೂ ಮೋದಿಯ ಬಾಯಿಂದ ಇದು ಬರೋದಿಲ್ವೋ, ಎಲ್ಲಿವರೆಗೂ ಮೋದಿ ಸರ್ಕಾರದ ವಕ್ತಾರರಿಂದ ಇದು ಬರೋದಿಲ್ವೋ, ಅಲ್ಲಿವರೆಗೂ ಬ್ಯಾಂಡ್ ಬಜಾಯಿಸ್ತಾನೆ ಇರ್ತಾರೆ ಪಾಕಿಸ್ತಾನಕ್ಕೆ ಅನ್ನೋದು ಭಾರತೀಯರಿಗೆ ಗೊತ್ತು. ಅದಾದ ನಂತರ ನಿನ್ನೆ ಸಾಯಂಕಾಲ 6 ಗಂಟೆಯ ಹೊತ್ತಿಗೆ ವಿದೇಶಾಂಗ ಇಲಾಖೆಯ ವಕ್ತಾರರು ವಿಕ್ರಮ್ ಮಿಸ್ತ್ರಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ, ಹೌದು, ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಘೋಷಣೆಯಾಗಿದೆ ಅಂತ. ಈಗ ನಾನು ನಿಮಗೆ ಇದರ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ ಹೇಳ್ತೀನಿ. ನೀವೇ ನೋಡಿ, ಪಾಕಿಸ್ತಾನದ ಕೈ ಮೇಲಾಗಿದ್ರೆ ಯುದ್ಧ ವಿರಾಮ ಘೋಷಣೆ ಮಾಡೋದಕ್ಕೆ ಒಪ್ತಾ ಇತ್ತಾ? ಕಾಮನ್ ಸೆನ್ಸ್ ಇದು. ಸಾಮಾನ್ಯ ಜನರು ಸಹ ಯೋಚನೆ ಮಾಡಬಹುದು. ಎಷ್ಟರ ಮಟ್ಟಿಗೆ ಭಾರತ ಪಾಕಿಸ್ತಾನವನ್ನು ಮಂಡಿಯೂರುವಂತೆ ಮಾಡಿದೆ ಅಂದ್ರೆ ಆಲ್ಮೋಸ್ಟ್ ಆಲ್ 90% ಪಾಕಿಸ್ತಾನದ ಏರ್ ಬೇಸ್ ಗಳನ್ನ ಡಿಸ್ಟ್ರಾಯ್ ಮಾಡಿರೋದು ಭಾರತ. ಭಾರತ ಸರ್ಕಾರ ಖುದ್ದು ಕೊಡ್ತಾ ಇರೋ ಸಂಖ್ಯೆ ಕೇವಲ 4, ಬರೀ 4 ಅಲ್ಲ, ಅದರ 10 ಪಟ್ಟು ಜಾಸ್ತಿ ಏರ್ ಬೇಸ್ ಗಳನ್ನ ಭಾರತ ಡಿಸ್ಟ್ರಾಯ್ ಮಾಡಿರೋದು ಪಾಕಿಸ್ತಾನದ್ದು. ಪಾಕಿಸ್ತಾನದ ದೊಡ್ಡ ದೊಡ್ಡ ನಗರಗಳನ್ನೇ ಟಾರ್ಗೆಟ್ ಮಾಡಿ ಕ್ಷಿಪಣಿಗಳನ್ನ ಹಾರಿಸಿರೋದು. ಈ ಬಾರಿ ಬ್ರಹ್ಮೋಸ್ ಸಹ ಸೇನಾ ಕಾರ್ಯಾಚರಣೆಯಲ್ಲಿ ಬಳಕೆಯಾಗಿದೆ ಅಂದ್ರೆ ಯೋಚನೆ ಮಾಡಿ ಅದರ ಇಂಪ್ಯಾಕ್ಟ್ ಎಷ್ಟಿರಬಹುದು ಅಂತ. ಪಾಕಿಸ್ತಾನಕ್ಕೆ ತಿರುಗಿಸಿ ಭಾರತದ ವಿರುದ್ಧ ಅಟ್ಯಾಕ್ ಮಾಡೋದಕ್ಕಾದ್ರೂ ಏರ್ ಬೇಸ್ ಬೇಕಾ? ವಿಮಾನ ಹಾರೋದಕ್ಕೆ ಬೇಕಾದ ಟ್ರ್ಯಾಕ್ ಇಲ್ಲ ಅಂದ್ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡೋದಾದ್ರೂ ಎಲ್ಲಿಂದ? ಫೈಟರ್ ಜೆಟ್ ಗಳಿದ್ರು ಉಪಯೋಗ ಏನು? ಕೇವಲ ಪಂಜಾಬ್ ಪ್ರಾಂತ್ಯ ಅಷ್ಟೇ ಅಲ್ಲ, ಇಸ್ಲಾಮಾಬಾದ್, ಪೇಶಾವರ್, ರಾವಲ್ಪಿಂಡಿ, ಕರಾಚಿ, ಲಾಹೋರ್ ಎಲ್ಲ ದೊಡ್ಡ ದೊಡ್ಡ ಪಾಕಿಸ್ತಾನದ ಸಿಟಿಗಳನ್ನೇ ಟಾರ್ಗೆಟ್ ಮಾಡಿರೋದು ಭಾರತ ಸೇನೆ. ಈಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ತು. ಹತ್ತತ್ರ ಪಾಕಿಸ್ತಾನ ಬರ್ಬಾದ್ ಆಗೋಯ್ತು. ಯಾಕಂದ್ರೆ ಸಹಜ ಕೂಡ ಅದು. ಪಾಕಿಸ್ತಾನ ಆರಿಸಿದ ಎಲ್ಲಾ ಡ್ರೋನ್ಗಳನ್ನು ಭಾರತದ ರಕ್ಷಣಾ ವ್ಯವಸ್ಥೆ ಒಡೆದು ಉರುಳಿಸ್ತಾ ಇದೆ. ಪಾಕಿಸ್ತಾನ ಆರಿಸಿದ ಎಲ್ಲ ಕ್ಷಿಪಣಿಗಳನ್ನು
ವಾಯು ನಿರೋಧಕ ರಕ್ಷಣಾ ವ್ಯವಸ್ಥೆ S-400 ಆಕಾಶದಲ್ಲೇ ಉಡಾಯಿಸ್ತಾ ಇದೆ. ಮುಂದೆ ಯುದ್ಧ ಮಾಡೋದಿಕ್ಕೆ ವಿಮಾನಗಳನ್ನ, ಫೈಟರ್ ಜೆಟ್ ಗಳನ್ನ ಆರಿಸೋದಿಕ್ಕೆ ಪಾಕಿಸ್ತಾನದ ಬಳಿ ಏರ್ಬೇಸ್ ಗಳೇ ಇಲ್ಲ, ಎಲ್ಲವನ್ನೂ ಉಡಾಯಿಸಲಾಗಿದೆ. ಈಗ ಪಾಕಿಸ್ತಾನಿಯರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಈ ಚೈನಾ ಮತ್ತು ತುರ್ಕಿಯ ಡ್ರೋನ್ ಗಳನ್ನ, ಕ್ಷಿಪಣಿಗಳನ್ನು ನಂಬಿಕೊಂಡು ಬರ್ಬಾದಾಗೋದ್ವಿ ಅಂತ. ಈ ಎಲ್ಲವನ್ನು ನೋಡಿದ ಅಮೆರಿಕಕ್ಕೆ ಸಹಜವಾಗಿ ಪಾಕಿಸ್ತಾನದ ಬಗ್ಗೆ ದಯೆ ಹುಟ್ಟಿದೆ. ಇನ್ನೂ ಕಾಲಾವಕಾಶ, ಇನ್ನೂ ಸಮಯ ವ್ಯರ್ಥ ಮಾಡಿದ್ರೆ ಮೋದಿ ಪಾಕಿಸ್ತಾನನ ವಿಶ್ವ ಭೂಪಟದಿಂದಲೇ ನಿಪಟಾಯಿಸಿ ಬಿಡ್ತಾರೆ. ಏನಾದ್ರೂ ಒಂದು ಕ್ರಮ ಕೈಗೊಳ್ಳಲೇಬೇಕು ಅಂತ ಮುಂದಾಗಿತ್ತು. ಸೀಸ್ ಫೈರ್ ಮಾಡಿಸೋದಿಕ್ಕೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೊ ರೂಬಿಯೋ ಡೈರೆಕ್ಟ್ ಆಗಿ ಆಸಿಫ್ ಮುನೀರ್ಗೆ ಕಾಲ್ ಮಾಡ್ತಾರೆ. ಅಲ್ಲ ಸ್ವಾಮಿ, ನಿನಗೇನ್ ತಲೆ ಕೆಟ್ಟಿದ್ಯಾ? ದೇಶದ ಭದ್ರತೆನ ಅಡವಿಟ್ಟು ನಿನ್ನ ಪ್ರತಿಷ್ಠೆಗೋಸ್ಕರ ಭಾರತದ ವಿರುದ್ಧ ಯುದ್ಧ ಮಾಡೋದು ಕೊಟ್ಟಿದೆಯಲ್ಲ. ಭಾರತದ ಬ್ರಹ್ಮಾಸ್ತ್ರದ ಮುಂದೆ ಪಾಕಿಸ್ತಾನ ಒಂದು ಚಿಕ್ಕ ಗುಬ್ಬಿ. ನೀವೇನು ಪರಮಾಣು ಅಟ್ಯಾಕ್ ಮಾಡ್ಬಿಡ್ತೀವಿ, ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ಬಿಡ್ತೀವಿ ಅಂತ ಧಮಕಿ ಆಗ್ತಾ ಇದೆಯಲ್ಲ, ಇದೆಲ್ಲ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. $1 ಅರಬ್ ಏನು ಭಿಕ್ಷಾ ಪಾತ್ರ ಹಿಡಿದು IMF ಮುಂದೆ ಬಂದಿದ್ದೀರಾ? ಅದು ಸ್ಯಾಂಕ್ಷನ್ ಆಗಬೇಕು ಅಂದ್ರೆ ಯುದ್ಧ ವಿರಾಮಕ್ಕೆ ನೀನು ಸೈನ್ ಹಾಕ್ಲೇಬೇಕು. ಬಾಯಿ ಮುಚ್ಕೊಂಡು ಸೀಸ್ ಫೈರ್ ಗೆ ಒಪ್ಪಿಗೆ ಕೊಡು, ಇಲ್ಲದೆ ಹೋದ್ರೆ ಭಿಕ್ಷಾ ಪಾತ್ರೆನಲ್ಲಿ ಪಿಡಿಗಾಸು ಬೀಳೋದಿಲ್ಲ ಅಂತ ಅಮೆರಿಕ ಹೇಳಿದೆ. ಅದಕ್ಕೆ ಆಸಿಫ್ ಮುನೀರ್, ಜಿ ಹುಜೂರ್ ತಪ್ಪಾಯ್ತು, ಸೀಸ್ ಫೈರ್ ಗೆ ಒಪ್ಕೋತೀವಿ ಅಂತ ಒಪ್ಪಿಗೆ ಸಹ ಕೊಟ್ಟಿದ್ದಾರೆ. ಅದಾದ ನಂತರ ಮಾರ್ಕೊ ರೂಬಿಯೋ ಭಾರತದ ವಿದೇಶಾಂಗ ಸಚಿವಾಲಯಕ್ಕೆ ಫೋನ್ ಮಾಡಿದ್ದಾರೆ. ಜೈಶಂಕರ್ ಅವರು ಉತ್ತರ ಕೊಟ್ಟಿದ್ದಾರೆ, ನಮ್ಮ ಕೈಲೇನೂ ಇಲ್ಲ, ಮೋದಿ ಅವ್ರನ್ನ ಕೇಳ್ತೀನಿ, ಅವರು ಅಂದ್ರೆ ಮಾತ್ರ ಮುಂದುವರಿಯೋದು ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಫೋನ್ ಇಟ್ಟಿದ್ದಾರೆ. ಮೋದಿಯ ಜೊತೆಗಿನ ಮಾತುಕತೆಯ ನಂತರ ಕಠಿಣ ಷರತ್ತುಗಳನ್ನು ಇಟ್ಟಿದ್ದಾರೆ ಪಾಕಿಸ್ತಾನದ ಮುಂದೆ. ಆ ಷರತ್ತುಗಳನ್ನ ಕೇಳಿ, ಒಟ್ಟು 6 ಷರತ್ತುಗಳನ್ನು ಇಟ್ಟಿದೆ. ಇನ್ನು ಮುಂದೆ ಭಾರತದ ಮೇಲೆ ಯಾವುದೇ ಅಟ್ಯಾಕ್ ಆದ್ರೆ, ಆತಂಕವಾದಿ ಟೆರರ್ ಅಟ್ಯಾಕ್ ಆದ್ರೆ ಅದನ್ನ ಭಾರತ ಡೈರೆಕ್ಟ್ ಆಗಿ ಯುದ್ಧ ಅಂತಾನೆ ಕನ್ಸಿಡರ್ ಮಾಡುತ್ತೆ. ಯಾವುದೇ ಆತಂಕವಾದ ಘಟನೆ ಭಾರತದಲ್ಲಿ ನಡೆದ್ರೆ ಅದು ಆಕ್ಟ್ ಆಫ್ ವಾರ್ ಆಗುತ್ತೆ. ಯಾರಿಗೂ ಸಬೂತು ಕೊಡಂಗಿಲ್ಲ, ಯಾರೂ ಸಬೂತನ್ನು ನಮ್ಮಿಂದ ಕೇಳಂಗಿಲ್ಲ. ನುಗ್ಗಿ ಒಡೆಯೋದೊಂದೇ ಕೆಲಸ. ಇಂದಿನ ಮನಮೋಹನ್ ಅವರ ತರ ಯಾವುದೇ ಸಬೂತನ್ನು ಭಾರತ ಇನ್ನು ಮುಂದೆ ಕೊಡಲ್ಲ. ಇದು ನೋಡಿ ಬದಲಾದ ಭಾರತದಲ್ಲಿ ಆಗಿರುವ ದೊಡ್ಡ ಬದಲಾವಣೆ. ಒಂದು ಷರತ್ತು ಭಾರತ ಇಟ್ಟಿರೋದು, ಇನ್ನು ಮುಂದೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ದೇವಸ್ಥಾನ, ಮಂದಿರ, ಮಸೀದಿ, ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಆರೋಗ್ಯ ವ್ಯವಸ್ಥೆ ಮೇಲಾಗಿರ್ಬೋದು, ರೈಲ್ವೆ ಸ್ಟೇಷನ್ ಗಳ ಮೇಲಾಗಿರ್ಬೋದು, ಅಟ್ಯಾಕ್ ಆದರೆ ಅದನ್ನ ಸಹ ಭಾರತ ತನ್ನ ಮೇಲಿನ ಯುದ್ಧ ಅಂತಾನೆ ಪರಿಗಣನೆ ಮಾಡೋದು. ಇನ್ನೊಂದು ಷರತ್ತು ಭಾರತ ಇಟ್ಟಿರೋದು, ಟೆರರಿಸ್ಟ್ಗಳು ಭಾರತದೊಳಗೆ ನುಗ್ಗಿ ಅಂಧಾತುಂದಿ ಗುಂಡಿನ ಸುರಿಮಳೆಗರಿಯೋದು ಸಾರ್ವಜನಿಕರ ಮೇಲೆ, ಅದು ಸಹ ಯುದ್ಧ. ಉದಾಹರಣೆ ಮುಂಬೈಯಲ್ಲಿ ಆಯ್ತಲ್ಲ ಆ ಘಟನೆ, ನಂತರದ ಪಹಲ್ಗಾಮ್ ನಲ್ಲಿ ಆಯ್ತಲ್ಲ ಹಿಂದೂಗಳನ್ನ ಧರ್ಮ ಕೇಳಿ ಹೊಡೆಯಲಾಯಿತು, ಅಂತಹ ಘಟನೆಗಳಾದಾಗ್ಲೂ ಸಹ ಯುದ್ಧ ಅಂತಾನೆ ಕನ್ಸಿಡರ್ ಮಾಡೋದು. ಮತ್ತೊಂದು ಷರತ್ತು ವಿಮಾನ ಅಪಹರಣ. ನಿಮಗೆ ಗೊತ್ತಲ್ಲ, ವಾಜಪೇಯಿ ಅವರ ಸರ್ಕಾರ ಇದ್ದಾಗ ವಿಮಾನವನ್ನು ಅಪಹರಿಸಿ ಕಂದಹಾರ್ಗೆ ಕೊಂಡೊಯ್ದಿದ್ದು. ಆ ರೀತಿ ಆದ್ರೂ ಸಹ ಭಾರತ ಅದನ್ನ ಯುದ್ಧ ಅಂತಾನೆ ಕನ್ಸಿಡರ್ ಮಾಡುತ್ತೆ. ಮತ್ತೊಂದು ಷರತ್ತು ಸೈಬರ್ ಅಟ್ಯಾಕ್. ನಮ್ಮ ದೇಶದ ಸುರಕ್ಷಾ ವ್ಯವಸ್ಥೆ ಮೇಲೆ, ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ, ಯಾವುದೇ ವೆಬ್ಸೈಟ್ ಗಳ ಮೇಲೆ ಅಟ್ಯಾಕ್ ಆದಾಗ ಅದು ಸಹ ಭಾರತದ ಮೇಲೆ ಯುದ್ಧ ಅಂತಾನೆ ಕನ್ಸಿಡರ್ ಆಗುತ್ತೆ. ಮತ್ತೊಂದು ಕಠಿಣ ಷರತ್ತು ಬಯಾಲಜಿಕಲ್. ಯಾವುದೇ ಜೈವಿಕ, ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಇಂತಹದ್ದನ್ನು ಬಳಸಿ ನಮ್ಮ ದೇಶಕ್ಕೆ ನುಕ್ಸಾನ ಮಾಡುವ ಪ್ರಯತ್ನ ಮಾಡಿದ್ರೆ ಅದು ಸಹ ಆಕ್ಟ್ ಆಫ್ ವಾರ್. ಅದರ ಜೊತೆಗೆ ಮತ್ತೊಂದು ಷರತ್ತು ಕೆಮಿಕಲ್ ಅಟ್ಯಾಕ್. ರಾಸಾಯನಿಕಗಳನ್ನ ಬಳಸಿ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಟ್ರೆ ಅದನ್ನೂ ಸಹ ಭಾರತದ ಮೇಲೆ ಯುದ್ಧ ಅಂತಾನೆ ಇನ್ನು ಮುಂದೆ ಪರಿಗಣನೆ ಮಾಡಲಾಗುತ್ತೆ. ಈ ಒಟ್ಟು 6 ಷರತ್ತುಗಳನ್ನ ಪಾಕಿಸ್ತಾನದ ಮುಂದೆ ಇಟ್ಟಿರೋದು ಮೋದಿ. ಇನ್ನು ಮುಂದೆ ಈ ಘಟನೆಗಳು ಭಾರತದಲ್ಲಿ ಆದ್ರೆ ಅದಕ್ಕೆ ನಮ್ಮಿಂದ ಸಬೂತು ಕೇಳಂಗಿಲ್ಲ, ನಾವ್ ಯಾರಿಗೂ ಸಬೂತು ಕೊಡೋದು ಇಲ್ಲ, ಡೈರೆಕ್ಟ್ ಆಗಿ ನುಗ್ಗಿ ಒಡೆಯೋದು ಒಂದೇ ನಮ್ಮ ಉದ್ದೇಶ. ಯೋಚನೆ ಮಾಡಿ, ಮೋದಿ ಅವರು ಪಾಕಿಸ್ತಾನನ ಎಷ್ಟರ ಮಟ್ಟಿಗೆ ಬ್ಯಾಕ್ ಫುಟ್ ಗೆ ತರ್ತಾ ಇದ್ದಾರೆ. ಈ ಹಿಂದೆಲ್ಲ ಪಾಕಿಸ್ತಾನ ಭಾರತನ ಎದುರಿಸ್ತಾ ಇದ್ದಿದ್ದೆ ನಾವು ನ್ಯೂಕ್ಲಿಯರ್ ಪವರ್ ಅಂತ. 2016ರಲ್ಲಿ ಸ್ಟ್ರೈಕ್ ಮಾಡಿದ್ರು ಪಾಕಿಸ್ತಾನದ ಮೇಲೆ, ಆಗೆಲ್ಲೋಗಿತ್ತು ಪರಮಾಣು ಬಾಂಬು. 2019ರಲ್ಲೂ ಸಹ ಮೋದಿ ಅವರು ಪಾಕಿಸ್ತಾನದ ಮೇಲೆ ಸ್ಟ್ರೈಕ್ ಮಾಡಿದ್ರು, ಆಗೆಲ್ಲೋಗಿತ್ತು. ಪಹಲ್ಗಾಮ್ ಘಟನೆಯ ನಂತರ ಇನ್ನೂ ದೊಡ್ಡ ಮಟ್ಟದಲ್ಲಿ 9 ಕಡೆ ಕ್ಷಿಪಣಿ ದಾಳಿಗಳನ್ನು ಮಾಡಿದೆ ಭಾರತ. ಈಗಲೂ ಪಾಕಿಸ್ತಾನ ಆಗ್ತಾ ಇರೋದು ಅದೇ ಹಳೆಯ ಧಮಕಿ, ಪರಮಾಣು ಬಾಂಬ್ದು. ಅದಕ್ಕೆ ಹೇಳೋದು, ಇಚ್ಛಾಶಕ್ತಿ ಇರುವ ಸರ್ಕಾರ ಏನೆಲ್ಲ ಮಾಡಬಹುದು ಅಂತ ಮೋದಿ ಸರ್ಕಾರ ಮಾಡಿ ತೋರಿಸಿದೆ. ಕೆಲವು ಜನ ಮೂರ್ಖರಿದ್ದಾರೆ, ಎಡಚರರು. ಈಗಲೂ ಅವ್ರು ಹೇಳೋದು 1971ರ ಇಂದಿರಾ ಗಾಂಧಿ ಅವರ ಯುದ್ಧನ ಮೋದಿ ಅವರ ಈಗಿನ ಯುದ್ಧಕ್ಕೆ ತುಲನೆ ಮಾಡ್ತಾರೆ ನೋಡಿ. ಆಗಿನ ಭಾರತ ಮತ್ತು ಪಾಕಿಸ್ತಾನದ ಸನ್ನಿವೇಶ ಸಂದರ್ಭಗಳೇ ಬೇರೆ ಇತ್ತು. ಆಗ ಪಾಕಿಸ್ತಾನ ನ್ಯೂಕ್ಲಿಯರ್ ಪವರ್ ನೇಷನ್ ಆಗಿರ್ಲಿಲ್ಲ. ಆಗಿನ ಎಲ್ಲ ಪರಿಸ್ಥಿತಿಗಳು ಇಂದಿರಾ ಗಾಂಧಿಗೆ ಅನುಕೂಲಕರವಾಗಿದ್ವು. ಈಗ ಎಲ್ಲ ಪರಿಸ್ಥಿತಿಗಳು ಮೋದಿಗೆ ಪ್ರತಿಕೂಲವಾಗಿದ್ದಾವೆ. ಹಿಂಗಿದ್ದಾಗ್ಲೂ ಪಾಕಿಸ್ತಾನದ ಒಳಗೆ ನುಗ್ಗಿ ಹೊಡೆದಿರೋದು ಇದು ಮೋದಿಯ ಇಚ್ಛಾಶಕ್ತಿಯನ್ನು ತೋರಿಸುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿಗೆ ಸಿಕ್ಕ ಅತಿ ದೊಡ್ಡ ಜಯ. ಇದರ ನಂತರ ನೋಡ್ತಾ ಇರಿ ಪಾಕಿಸ್ತಾನ ಹೇಗೆ ಧಾರಾಶಾಹಿ ಆಗುತ್ತೆ.
ಆ ಲೆಫ್ಟ್ ಲಿಬರಲ್ ಗಳು ಮಾಡುವ ಜಾಲದಲ್ಲಿ ನೀವು ಸಿಲುಕೋದಕ್ಕೆ ಹೋಗಬೇಡಿ. ಪಿಒಕೆನ ಮೋದಿ ಯಾಕೆ ಪಡಿತಾ ಇಲ್ಲ, ಇದೇ ಸಂದರ್ಭ, ಸರಿಯಾದ ಸಂದರ್ಭ ಅಂತೆಲ್ಲ ಓಡ್ಬಿಡ್ತಾರೆ. ಅವರ ಟ್ರಾಪ್ ನಲ್ಲಿ ನೀವು ಬೀಳೋದಕ್ಕೆ ಹೋಗಬೇಡಿ. ಯುದ್ಧ ಮಾಡೋದಕ್ಕೂ ಮುಂಚೆ ಯುದ್ಧ ಯಾಕೆ ಮಾಡ್ಲಿಲ್ಲ ಅನ್ನೋರು ಯುದ್ಧ ಶುರುವಾದ ನಂತರ, ಯಾವಾಗ ಪಾಕಿಸ್ತಾನಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂತ ಗೊತ್ತಾಯ್ತು, ಪೀಸ್ ಬೇಕು, ಶಾಂತಿ ಬೇಕು, ಯುದ್ಧ ನಿಲ್ಲಿಸಿ ಅನ್ನೋರು ಅವರೇ. ರೀಲ್ ಖಾಲಿಯಾದ ನಂತರ ಟೇಪ್ ರೆಕಾರ್ಡ್ ನಲ್ಲಿ ಇರ್ತಕ್ಕಂಥ ಕ್ಯಾಸೆಟ್ ನ ಚೇಂಜ್ ಮಾಡುವ ರೀತಿ, ತಮ್ಮ ಸಮಯ ಅನುಕೂಲಕ್ಕೆ ತಕ್ಕಂತೆ ಸ್ಟ್ರಾಟಜಿನ ಚೇಂಜ್ ಮಾಡೋರು ಇವರು. ಎಲ್ಲದಕ್ಕೂ ಕಾಲ ಬಂದೇ ಬರುತ್ತೆ, ಪಿಒಕೆನು ನಮ್ಮದಾಗತ್ತೆ. ಅಲ್ಲಿಯವರೆಗೂ ವೆಯ್ಟ್ ಮಾಡ್ಬೇಕು ಅಷ್ಟೇ. ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ನಮಸ್ಕಾರ.